ಹಾಯ್ ಹಲೋ ವೆಲ್ಕಮ್ ಟು ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್. ನೋಡಿ, ಈ ಒಂದು ವಿಡಿಯೋದಲ್ಲಿ 5ನೇ ತರಗತಿ 5th ಸ್ಟ್ಯಾಂಡರ್ಡ್ ಮ್ಯಾಥ್ ಮೇಳ ಪೇಜ್ ನಂಬರ್ 9 ಅಲ್ಲಿ ನೋಡಿ, ನಿಯರೆಸ್ಟ್ 10, ನಿಯರೆಸ್ಟ್ 100 ಅಂಡ್ ನಿಯರೆಸ್ಟ್ ಥೌಸಂಡ್ಸ್ಗೆ ಸಂಬಂಧಪಟ್ಟಂತ ಒಂದಷ್ಟು ಲೆಕ್ಕಗಳಿದೆ. ನಾವೇನು ಅಂದಾಜುಗಳನ್ನೇ ಅಂತೇಳಿ ಕರಿತಾ ಇದ್ವಿ ಹಿಂದೆಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಿಯರೆಸ್ಟ್ 10 ಸಮೀಪದ ಹತ್ತುಗಳು, ಸಮೀಪದ ನೂರುಗಳು ಮತ್ತು ಸಮೀಪದ ಸಾವಿರಗಳಿಗೆ ನಾವು ರೌಂಡ್ ಅಪ್ ಮಾಡ್ತಕ್ಕಂಥದ್ದು. ಇಲ್ಲಿ ಒಂದು ಎಕ್ಸಾಂಪಲ್ಸ್ ಅನ್ನ ಕೊಟ್ಟಿದ್ದೇನೆ, ತಾವು ಗಮನಿಸಬಹುದು. ಎ ರ್ಯಾಬಿಟ್ ಈಸ್ ಹಂಗ್ರಿ, ಇಟ್ಸ್ ಲೊಕೇಶನ್ ಈಸ್ ಗಿವನ್ ಇನ್ ದ ಪಿಕ್ಚರ್ಸ್ ಬಿಲೋ. ಇಟ್ಸ್ ಫುಡ್ ಹ್ಯಾಸ್ ಬೀನ್ ಕೆಪ್ಟ್ ಇನ್ 2 ಪ್ಲೇಸಸ್, ಹೆಲ್ಪ್ ದ ರ್ಯಾಬಿಟ್ ರೀಚ್ ಇಟ್ಸ್ ಫುಡ್. ಇಲ್ಲಿ ರ್ಯಾಬಿಟ್ ಇದೆ, ಫುಡ್ 2 ಕಡೆ ಇದೆ. ತುಂಬಾ ಹಂಗ್ರಿ ಆಗಿ, ತುಂಬಾ ಹಸಿವಾಗಿರೋದ್ರಿಂದ ಅದಕ್ಕೆ ಬೇಗ ಊಟ ಸಿಗಬೇಕು, ಅದಕ್ಕೆ ಅದ್ರ ಫುಡ್ ಸಿಗಬೇಕು, ಅದು ಯಾವ ಕಡೆಗೆ ಹೋಗ್ಬೇಕು ಅಂತೇಳಿ. ಇದು ನಿಯರೆಸ್ಟ್ 10ಗೆ ಸಂಬಂಧಪಟ್ಟಂತೆ ತಾವು ಗಮನಿಸಿ. ಇಲ್ಲಿ 2350, 2340, ಇಲ್ಲಿ 2346 ಅಲ್ಲಿ ಇದೆ. 2346 ಅಲ್ಲಿ ನಾವು ಇಲ್ಲಿ ಟೆನ್ಸ್ ನಿಯರೆಸ್ಟ್ 10 ಅಂತ ಅಂದಾಗ ನೋಡಿ, 10 ಪ್ಲೇಸ್ಗೆ ಯಾವ್ದಿದೆ? 4 ಇದೆ. ಇದು ಒನ್ಸ್, ಇದು ಟೆನ್ಸ್. ಟೆನ್ಸ್ ಪ್ಲೇಸ್ ಅಲ್ಲಿ 4 ಇದೆ. 4 ಇದೆ ಅಂದ್ರೆ 40 ಅಂತೇಳಿ. ಸೊ ನಿಯರೆಸ್ಟ್ 10 ಅಂದ್ರೆ ಅದು 40 to 50 ಒಳಗಡೆ ಬರುತ್ತೆ. 46 ಅಂತಕ್ಕಂಥದ್ದು 40 to 50 ಒಳಗಡೆ ಬರುತ್ತೆ ನಿಯರೆಸ್ಟ್ 10. ಈಗ ಫಾರ್ ಎಕ್ಸಾಂಪಲ್ 2332 ಅಂತ ತಿಳ್ಕೊಳ್ಳಿ. ನಿಯರೆಸ್ಟ್ 10 ಕಂಡಿಡೀರಿ ಅಂತಂದ್ರೆ ಒನ್ಸ್ ಟೆನ್ಸ್ ಪ್ಲೇಸ್ ಅಲ್ಲಿ ಯಾವ್ದಿದೆ? 3 ಇದೆ. ಅಲ್ಲಿಗೆ ನಿಯರ್ 32 ಅಂತಕ್ಕಂಥದ್ದು 30 to 40 ಇದ್ರೊಳಗಡೆ ಎಲ್ಲೋ ಬರುತ್ತೆ. ಸೊ ಹಾಗಾಗಿ ನೋಡಿ, ನಾವೀಗಿಲ್ಲಿ 2346 ಅಲ್ಲಿ ಏನಿದೆ? ರ್ಯಾಬಿಟ್ ಇದೆ. ಸೊ ಅದನ್ನ ನಿಯರೆಸ್ಟ್ 10 ಅಂದ್ರೆ ನೋಡಿ 40 to 50, 40 to 50. ಈಗ 46 ಇಂದ 50 ಹತ್ರ ಆಗುತ್ತೋ 40 ಹತ್ರ ಆಗುತ್ತೋ? 46 ಇಂದ 47, 48, 49, 50. 4 ಜಂಪ್ ಅಲ್ಲಿ, 4 ಜಂಪ್ ಅಲ್ಲಿ ಅದು 50ಗೆ ಬರುತ್ತೆ. ಅದೇ 40ಗೆ ಬರಬೇಕು ಅಂದ್ರೆ 45, 44, 43, 42, 41, 40 6 ಜಂಪ್ ಅಲ್ಲಿ ಬರುತ್ತೆ. ಹಾಗಾಗಿ ನಿಯರೆಸ್ಟ್ 10 ಅಂದಾಗ 2350 ಅದಕ್ಕೆ ಹತ್ರ ಆಗುತ್ತೆ. ಹಾಗಾಗಿ 2346 ನ ನಿಯರೆಸ್ಟ್ 10 ಯಾವ್ದಾಗುತ್ತೆ ಅಂದ್ರೆ 2350 ಆಗುತ್ತೆ. ಇಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಬೇರೆ ಎಕ್ಸಾಂಪಲ್ಸ್ ಕೂಡ ನಿಮಗೆ ಕೊಡ್ತೀನಿ. ನೆಕ್ಸ್ಟ್ ಇಲ್ಲಿ ಬನ್ನಿ. ಈಗ ಅದೇ 2346 ಇದೆ. ಇದು ನಿಯರೆಸ್ಟ್ 100ಗೆ ನಾವೇನ್ ಮಾಡಬೇಕು? ರೌಂಡ್ ಅಪ್ ಮಾಡಬೇಕು. ದ ರ್ಯಾಬಿಟ್ ಈಸ್ ಅಟ್ 2346. ಇಟ್ಸ್ ಫುಡ್ ಹ್ಯಾಸ್ ಬೀನ್ ಕೆಪ್ಟ್ ಅಟ್ ಇಟ್ಸ್ ನೈಬರಿಂಗ್ 100. ವಿಚ್ ಆಫ್ ದ 200s ಶುಡ್ ದ ರ್ಯಾಬಿಟ್ ಗೋ ಟು? ಡ್ಯಾಶ್ ಇಸ್ ದ ನಿಯರೆಸ್ಟ್ 100 ಆಫ್ 2346. 2346ಗೆ ನಿಯರೆಸ್ಟ್ 100 ಯಾವುದು ಅಂತೇಳಿ ನೋಡಿ. 2346 ನಾವು 100 ನ ನಿಯರೆಸ್ಟ್ ವ್ಯಾಲ್ಯೂನ ಕಂಡುಹಿಡಿತಾ ಇದೀವಿ. ಒನ್ಸ್, ಟೆನ್ಸ್, 100 ಪ್ಲೇಸ್ ಅಲ್ಲಿ ಯಾವ್ದಿದೆ? 300 ಇದೆ. ಸೊ ಹಾಗಾಗಿ 346 ಅಂತಕ್ಕಂಥದ್ದು 300 ಮತ್ತು 400 ನಡುವೆ ಬರುತ್ತೆ, ಹೌದಲ್ವಾ? 300 ಮತ್ತು 400 ನಡುವೆ ಬರುತ್ತೆ. ಈಗ 346 ಅಂತಕ್ಕಂಥದ್ದು 400ಗೆ ಹತ್ರ ಆಗುತ್ತೋ 300ಗೆ ಹತ್ರ ಆಗುತ್ತೆ? ಇಲ್ಲಿ ಕೊಟ್ಟಿದೆ ನೋಡಿ. ಈಗ ನೋಡಿ, 2300, 2400, 2346 ಇಲ್ಲಿ ರ್ಯಾಬಿಟ್ ಇದೆ. 2350 ಇದು ಸೆಂಟರ್ ಪ್ಲೇಸ್. ಸೊ ಇದು ಸೆಂಟರ್ ಪ್ಲೇಸ್ ಇಂದ ಈ ಕಡೆ ಇದೆ. ಹಾಗಾಗಿ 2300ಗೆ ಹತ್ರ ಆಗತ್ತೆ. ಇಲ್ಲಿಗೆ ಆನ್ಸರ್ 2300. ಅರ್ಥ ಆಗ್ತಿದೆಯಲ್ಲ? ಇಷ್ಟೇ ಸಿಂಪಲ್. ಸೊ ಇಟ್ ವಿಲ್ ನೀಡ್ ಡ್ಯಾಶ್ ಜಂಪ್ಸ್ ಟು ರೀಚ್. 2346 ಇಂದ ನಾವು 300ಗೆ ಎಷ್ಟು ಜಂಪ್ ಆಗುತ್ತೆ, ಅದೇ 400ಗೆ ಎಷ್ಟು ಜಂಪ್ ಆಗುತ್ತೆ ಅಂತಕ್ಕಂಥದ್ದನ್ನ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಓಕೆನಾ? ನೋಡು, ಡ್ಯಾಶ್ ಜಂಪ್ಸ್ ಇಲ್ಲಿಂದ ಇಲ್ಲಿಗೆ 46 ಜಂಪ್ಸ್ ಆಗುತ್ತೆ. ಅದೇ ಇಲ್ಲಿಗಾದ್ರೆ 54 ಜಂಪ್ ಆಗುತ್ತೆ. ಇಲ್ಲಿಂದ ಇಲ್ಲಿಗೆ 54 ಜಂಪ್, ಇಲ್ಲಿ 46 ಜಂಪ್ ಅಲ್ಲೇ ಬರುತ್ತೆ. ಇದು ನಿಯರೆಸ್ಟ್ 100ಗೆ ಆಯ್ತು. ಇದು ಸೇಮ್ ಪ್ರಾಬ್ಲಮ್ ಅನ್ನ ಕೊಟ್ಟವ್ರೆ. ನೆಕ್ಸ್ಟ್ ನಿಯರೆಸ್ಟ್ 1000 ಅಂತೇಳಿ ಸೇಮ್ ಇಲ್ಲಿ ಕೂಡ ಅಷ್ಟೇನೆ. ಅದು ರ್ಯಾಬಿಟ್ ಎಲ್ಲಿದೆ? 2346. ಈಗ 1000ಗೆ ನಾವು 2346
ಈಗ ಒನ್ಸ್, ಟೆನ್ಸ್, 100, ಆಮೇಲೆ 1000, 2000 ಇದೆ. 2000 ಯಾವ 2000 ನಡುವೆ ಬರುತ್ತೆ? 2000 ಮತ್ತೆ 3000 ಇವೆರಡರ ನಡುವೆ ಬರುತ್ತೆ. ನಮಗೆ 2346 2000 ಹತ್ರ ಆಗುತ್ತೋ, ನಿಯರೆಸ್ಟ್ ಆಗುತ್ತೋ, 3000 ನಿಯರೆಸ್ಟ್ ಆಗುತ್ತೋ ಅಂತೇಳಿ ಈ ಪಿಕ್ಚರ್ ತಾವು ಗಮನಿಸಿ. 2346 ರ್ಯಾಬಿಟ್ ಇಲ್ಲಿದೆ, 2000 ಮತ್ತು 3000 ನಡುವೆ ಇದೆ ಇಲ್ಲಿ. ಸೊ ಇದು 2500 ಅಂತಕ್ಕಂಥದ್ದು ಸೆಂಟರ್ ಪ್ಲೇಸ್. ನಿಮ್ಗೆ ಪಿಕ್ಚರ್ ನ ನೋಡಿದ್ರೆ ಕೂಡ ಗೊತ್ತಾಗುತ್ತೆ. ಸೊ 2346 ನ ನಿಯರೆಸ್ಟ್ ವ್ಯಾಲ್ಯೂ 1000 ಪ್ಲೇಸ್ಗೆ ನಾವು ನಿಯರೆಸ್ಟ್ ವ್ಯಾಲ್ಯೂನ ಕಂಡಿಡಿದಾಗ 2346 ನ 2000 ಗೆ ರೌಂಡ್ ಅಪ್ ಮಾಡ್ತೀವಿ. ಸೊ ಇಲ್ಲಿ ತಾವು ಗಮನಿಸಬಹುದು, ಡ್ಯಾಶ್ ಇಸ್ ದ ನಿಯರೆಸ್ಟ್ 1000 ಆಫ್ 2346. ಇಲ್ಲಿಗೆ ನಮಗೆ 2000 ಅಂತೇಳಿ ಬರಿತೀವಿ. ಅರ್ಥ ಆಗ್ತಿದೆಯಾ? ಸೊ ಇಟ್ ವಿಲ್ ನೀಡ್ ಡ್ಯಾಶ್ ಜಂಪ್ಸ್. ಇಲ್ಲಿ 346, 300 ಇಲ್ಲಿಂದ ಇಲ್ಲಿ ಬರಬೇಕು ಅಂದ್ರೆ 346 ಆಗುತ್ತೆ. ಇದು ನಿಯರೆಸ್ಟ್ 10, 100 ಮತ್ತು 1000ಗೆ ಯಾವ ರೀತಿ ವ್ಯಾಲ್ಯೂನ ನಾವು ರೌಂಡ್ ಅಪ್ ಮಾಡೋದು ಅಂತಕ್ಕಂಥದ್ದನ್ನ ನೋಡಿದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಾಬ್ಲಮ್ಸ್ ಗಳನ್ನ ಕೊಟ್ಟವ್ರೆ ನೋಡಿ. ಇಲ್ಲಿ ನೋಡಿ, ಪೇಜ್ ನಂಬರ್ 10 ನಲ್ಲಿ ಇರ್ತಕ್ಕಂಥ ಒಂದು ಟೇಬಲ್ ಅನ್ನ ಫಿಲ್ ಮಾಡಲಾಗಿದೆ. 3176 ನ ನಿಯರೆಸ್ಟ್ 10, ನಿಯರೆಸ್ಟ್ 100, ನಿಯರೆಸ್ಟ್ 1000 ನೋಡಿ. ನಿಯರೆಸ್ಟ್ 10 3180, ನಿಯರೆಸ್ಟ್ 100 3200, ಇದು 3000 ಆಗುತ್ತೆ ನೋಡಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಇನ್ನೊಂದ್ಸರಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. 3176 ಈಗ ಅದು ಪಿಕ್ಚರ್ ಮೇಲೆ ರ್ಯಾಬಿಟ್ ಅನ್ನ ಪಿಕ್ಚರ್ ಮುಖಾಂತರ ತೋರಿಸ್ತು. ಇದನ್ನ ನೋಡಿ, ಒನ್ಸ್, ಟೆನ್ಸ್. ಈಗ ಟೆನ್ಸ್ಗೆ ನಾವು ಇದನ್ನ ರೌಂಡ್ ಅಪ್ ಮಾಡ್ತಾ ಇದೀವಿ ಅಂದ್ರೆ 76 ಅಂತಕ್ಕಂಥದ್ದು 80ಗೆ ಹತ್ರ ಇದೆಯಾ ಅಥವಾ 70ಗೆ ಹತ್ರ ಇದೆಯಾ? ನಾವು ಟೆನ್ಸ್ಗೆ ಮಾಡ್ಬೇಕಾದ್ರೆ 76 ಅಂದ್ರೆ 70 ಮತ್ತು 80 ನಡುವೆ ಬರುತ್ತೆ. ಫಾರ್ ಎಕ್ಸಾಂಪಲ್ ಇಷ್ಟೇ ನಾವು ತಿಳ್ಕೊಬೇಕಾಗಿರ್ತಕ್ಕಂಥ ಇನ್ನೊಂದು ಸ್ವಲ್ಪ ಸಿಂಪಲ್ ಮೆಥಡ್ ಏನಪ್ಪಾ ಅಂತಂದ್ರೆ, ಈಗ ನಾವು ಯಾವ ಇದನ್ನ ರೌಂಡ್ ಅಪ್ ಮಾಡ್ತಾ ಇದೀವಿ, ನಿಯರೆಸ್ಟ್ ವ್ಯಾಲ್ಯೂನ ಕಂಡಿಡ್ತೀವಿ. ಈಗ 10th ಪ್ಲೇಸ್ಗೆ ನಾವು ನಿಯರೆಸ್ಟ್ ವ್ಯಾಲ್ಯೂನ ಕಂಡಿಡ್ತೀವಿ. 10th ಪ್ಲೇಸ್ಗೆ ನಿಯರೆಸ್ಟ್ ವ್ಯಾಲ್ಯೂನ ಕಂಡಿಡ್ತೀವಿ ಅಂದ್ರೆ ಅದರ ಹಿಂದಿನ ಸಂಖ್ಯೆಯನ್ನ ನೋಡ್ಬೇಕು. ಆ ಹಿಂದಿನ ಸಂಖ್ಯೆ ನೋಡಿ 0, 1, 2, 3, 4 ಇತ್ತು ಅಂತ ಅಂದ್ರೆ ಏನಾಗುತ್ತೆ, ಇದು 0 ಆಗುತ್ತೆ. ಇದು ಸೇಮ್ ಹೇಗುತ್ತೋ ಹಾಗೆ ಇರುತ್ತೆ. ಅದರ ಬಿಟ್ಟು 10th ಪ್ಲೇಸ್ನ ಹಿಂದಿನ ವ್ಯಾಲ್ಯೂ 5, 6, 7, 8, 9 ಇತ್ತು ಅಂತ ತಿಳ್ಕೊಳ್ಳಿ. ಆಗ ಈಗ 10th ಪ್ಲೇಸ್ ಇಂದ 7 ಇಂದ 8 ಆಗುತ್ತೆ, 6 ಏನಾಗುತ್ತೆ 0 ಆಗುತ್ತೆ. ಸೇಮ್ ಅಷ್ಟೇ ಈಗ 100 ಪ್ಲೇಸ್ಗೂ ಅಷ್ಟೇ. ಈಗ 100 ಪ್ಲೇಸ್ ಅಲ್ಲಿ 1 ಇದೆ, ಅದ್ರ ಹಿಂದಿನ ಪ್ಲೇಸ್ 10th ಪ್ಲೇಸ್ ಅಲ್ಲಿ 7 ಇದೆ. 7 ಇದೆ ಅಂದ್ರೆ 1 ಇರ್ತಕ್ಕಂಥದ್ದು ಏನಾಗುತ್ತೆ 2 ಆಗುತ್ತೆ. ಇವೆರಡು ಕೂಡ 0 ಆಗ್ತವೆ. 1000 ಪ್ಲೇಸ್ಗೂ ಅಷ್ಟೇ. 1000 ಪ್ಲೇಸ್ನ ಹಿಂದಿನ ಪ್ಲೇಸ್ 100 ಪ್ಲೇಸ್ ಅಲ್ಲಿ 100ರ ಸ್ಥಾನದಲ್ಲಿ 1 ಇದೆ. 1 ಇದೆ ಅಂತ ಅಂದಾಗ ಏನಾಗುತ್ತೆ 3 ಆಗೇನೆ ಇರುತ್ತೆ. ಇವೆಲ್ಲವೂ ಕೂಡ 0 ಆಗ್ತಾ ಹೋಗ್ತೇವೆ. ಅಷ್ಟೇನೆ, ನಾವು ಯಾವ ಸ್ಥಾನದ ಬೆಲೆಯನ್ನ ಅಂದಾಜು ಮಾಡ್ತಾ ಇದ್ದೇವೆ ಅದರ ಹಿಂದಿನ ಸ್ಥಾನಗಳೇನಿದೆ 0, 1, 2, 3, 4 ಇವುಗಳಿತ್ತು ಅಂತ ಅಂದ್ರೆ ಸೊ ಅದು ಹಿಂದಿನ ಎಲ್ಲ ವ್ಯಾಲ್ಯೂಗಳು ಈಗ 2000 ಯಾವುದು 3176 ಅದರ ಹಿಂದಿನ ಸ್ಥಾನ ಈಗ 6 ಐತೆ ಅಂದಾಗ ಇದೇನಾಗುತ್ತೆ 7 8 ಆಗುತ್ತೆ. 3, 1 ಇದು 8 ಆಯ್ತು, ಇದು 0 ಆಯ್ತು. ಈಗ ನಾವು 100 ಪ್ಲೇಸ್ ವ್ಯಾಲ್ಯೂ 100ನೇ ಸ್ಥಾನಕ್ಕೆ ಅಂದಾಜು ಮಾಡ್ತಾ ಇದೀವಿ ಅಂತಂದಾಗ ಅದ್ರ ಹಿಂದಿನ ಬೆಲೆ 8 ಇದೆ. 8 ಇದೆ ಅಂದಾಗ ಈಗ 3 ಸೇಮ್ ಹಂಗೆ ಇರುತ್ತೆ. ಇದೇನಾಗುತ್ತೆ 1, 2 ಆಗುತ್ತೆ, ಇನ್ನು ಉಳಿದ ಬೆಲೆ 0 ಆಗುತ್ತೆ. 3200 ಸೇಮ್ ಅದೇ ರೀತಿ ಇವೆಲ್ಲ ಲೆಕ್ಕಗಳನ್ನು ಕೂಡ ಬಿಡಿಸಲಾಗಿದೆ. ಇನ್ನು ಮುಂದೆ ನೆಕ್ಸ್ಟ್ ಪೇಜ್ ನಂಬರ್ 11 ನಲ್ಲೂ ಕೂಡ ಇದೇ ರೀತಿ ನಿಯರೆಸ್ಟ್ ವ್ಯಾಲ್ಯೂನ ಕಂಡುಹಿಡಿತಕ್ಕಂಥ ಲೆಕ್ಕಗಳು ಬರ್ತಾ ಮತ್ತೊಂದಷ್ಟು ವಿವರಣೆಗಳನ್ನ ನೋಡ್ತಾ ಹೋಗೋಣ. ತಾವು ಇದರ ಕೋಷ್ಟಕವನ್ನ ಫಿಲ್ ಮಾಡ್ಕೋಬಹುದು ನೋಡಿ. ಪೇಜ್ ನಂಬರ್ 11 ನಲ್ಲಿ ಲೆಟ್ ಅಸ್ ಥಿಂಕ್ ಅಂತ ಹೇಳಿ ಲೆಕ್ಕ ಬರುತ್ತೆ. 1, 2, 3 ಮತ್ತೆ 3 ಪೇಜ್ ನಂಬರ್ 11 ನಲ್ಲಿ ಮಾತ್ರ ಬರ್ತಕ್ಕಂಥದ್ದು. ಇದು ಕೂಡ ಎಲ್ಲ ನಾವು ಅಂದಾಜು ಬೆಲೆಯನ್ನ ಸಮೀಪದ ಬೆಲೆಯನ್ನ ನಾವು ಅಂದಾಜು ಬೆಲೆ ಅಂತ ಇದ್ವಿ, ಇತ್ತೀಚಿನ ಸಮೀಪದ ಬೆಲೆ ನಿಯರೆಸ್ಟ್ ವ್ಯಾಲ್ಯೂನ್ನ ನಾವು ಕಂಡುಹಿಡಿತಕ್ಕಂಥ ಲೆಕ್ಕಗಳೇ ಆಗಿದ್ದಾವೆ. ಇದನ್ನ ನಾವು ನೋಡ್ತಾ ಹೋಗೋಣ. ವಿಜಯ್ ರೌಂಡೆಡ್ ಆಫ್ ಎ ನಂಬರ್ ಟು ದ ನಿಯರೆಸ್ಟ್ 100.
Suma rounded off the same number to the nearest 100. Both got the same result. Circle the numbers they might have used. ನೋಡಿ ಅವ್ರು ಏನ್ ಹೇಳ್ತಾ ಇದಾರಪ್ಪ ಅಂದ್ರೆ ಇಷ್ಟೇನೆ. ವಿಜಯ್ ಮತ್ತು ಸುಮಾ, ವಿಜಯ್ ಎಲ್ಲಿ ವಿಜಯ್ ಮತ್ತು ಸುಮಾ ಒಂದ್ ನಂಬರ್ ತಾಂತಾರೆ. ವಿಜಯ್ ಏನ್ ಮಾಡ್ತಾರೆ, ರೌಂಡೆಡ್ ಆಫ್ ನಂಬರ್ ಟು ದ ನಿಯರೆಸ್ಟ್ 100. ವಿಜಯ್ 100ಗೆ ರೌಂಡೆಡ್ ಮಾಡ್ತಾರೆ. ಸುಮಾ ಅದನ್ನ ರೌಂಡೆಡ್ ಆಫ್ ದ ಸೇಮ್ ನಂಬರ್ ಟು ದ ನಿಯರೆಸ್ಟ್ 1000ಗೆ ರೌಂಡೆಡ್ ಮಾಡ್ತಾರೆ. ಬಟ್ ಅವುಗಳ ಈ ವ್ಯಾಲ್ಯೂ ವಿಜಯ್ ನಿಯರೆಸ್ಟ್ 100ಗೆ, ಸುಮಾ ನಿಯರೆಸ್ಟ್ 1000ಗೆ ರೌಂಡೆಡ್ ಮಾಡ್ತಾರೆ, ಅಂದ್ರೆ ಸಮೀಪದ ಬೆಲೆ ಕಂಡುಹಿಡಿತಾರೆ. ಆದ್ರೆ 100ಗೆ ರೌಂಡೆಡ್ ಮಾಡಿದ್ದು 1000ಗೆ ರೌಂಡೆಡ್ ಮಾಡಿದ್ದು ಎರಡೂ ಕೂಡ ಸೇಮ್ ರಿಸಲ್ಟ್ ಬರುತ್ತಂತೆ. ಹಾಗಾದ್ರೆ ಆ ನಂಬರ್ಗಳು ಯಾವುವು ಕಂಡುಹಿಡಿಯಿರಿ. ಇಲ್ಲಿ 4 ನಂಬರ್ ಕೊಟ್ಟರೆ ಈ 4 ನಂಬರ್ ಅಲ್ಲಿ ಯಾವ್ದೋ 1 ನಂಬರು 2 ನಂಬರು ಆಗಿರ್ತಾವ ಅಥವಾ 3 ನಂಬರ್ ಯಾವ್ದೋ ಒಟ್ಟು ಆ ನಂಬರ್ಗಳನ್ನ ಕಂಡುಹಿಡಿಯರಪ್ಪ ಅಂತ ಹೇಳ್ತಾ ಇದ್ದಾರೆ. ನೋಡುವ, ನೋಡಿ ಪೇಜ್ ನಂಬರ್ 11 ಅಲ್ಲಿ ಬರ್ತಕ್ಕಂಥದ್ದು ಗೋಲ್ಡನ್ ರೂಲ್ ಆಫ್ ಸ್ಟೂಡೆಂಟ್ಸ್ ರೌಂಡಿಂಗ್ ಆಫ್ ಏನು ಸಮೀಪದ ನಿಯರೆಸ್ಟ್ ವ್ಯಾಲ್ಯೂನ ಕಂಡುಹಿಡಿತಕ್ಕಂಥ ಒಂದು ಸಂದರ್ಭದಲ್ಲಿ ನಿಮಗೆ ನಾನು ಹಿಂದೆನೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಒಂದ್ಸಾಗೆ ದ 5 or more ರೂಲ್ ಅಂದ್ರೆ ಆಲ್ವೇಸ್ ಲುಕ್ ಅಟ್ ದ ಡಿಸೈಡಿಂಗ್ ಡಿಜಿಟ್ಸ್. ಇಫ್ ಇಟ್ ಈಸ್ 5 or more, round up to the next highest baseline. If it is less than 5, 0, 1, 2, 3, 4, round down by keeping the baseline digit. ಸೇಮ್ ಅಷ್ಟೇ ನಾನು ಹೇಳಿದೆ. ಯಾವ ಸಂಖ್ಯೆ ನೀವು ಅಂದಾಜು ಮಾಡ್ತಾ ಇದ್ದೀರಿ, 2346 ಈಗ ಟೆನ್ಸ್ ಪ್ಲೇಸ್ ಅಲ್ಲಿ ಇರ್ತಕ್ಕಂಥದನ್ನ ನಿಯರೆಸ್ಟ್ 10ಗೆ ನಾವು ಕಂಡುಹಿಡಿತಿದೀವಿ ಅಂದ್ರೆ ಅದ್ರ ಹಿಂದಿನ ನಂಬರ್ ನೋಡಿ. ಹಿಂದಿನ ನಂಬರು ನಾನು ಆಗ್ಲೇ ಹೇಳಿದಂಗೆ 0, 1, 2, 3, 4 ಇತ್ತು ಅಂತ ಅಂದ್ರೆ ಇದು 4 ಇದ್ದದ್ದು ಹೀಗೆ ಇರುತ್ತೆ, ಇದು 6 ಏನಾಗುತ್ತೆ 0 ಆಗುತ್ತೆ. ನಿಯರೆಸ್ಟ್ 100 ಕಂಡುಹಿಡಿಬೇಕಾದ್ರೆ ಅದ್ರ ಹಿಂದಿಂದು 10th ಪ್ಲೇಸ್ ಅಲ್ಲಿ ಇರ್ತಕ್ಕಂಥದ್ದನ್ನ ನೋಡಿ. 10th ಪ್ಲೇಸ್ ಅಲ್ಲಿ ಇರ್ತಕ್ಕಂಥದ್ದು 4 ಇದೆ, ಅದು ಕೂಡ ಬಿಲೋ 5 ಇದೆ, ಆಗೇನಾಗುತ್ತೆ 3 ಆಗೇನೆ ಇರುತ್ತೆ. ಇವೆರಡು ಕೂಡ 0 ಆಗ್ತವೆ ಅಂದ್ರೆ 2300 ಆಗುತ್ತೆ. ನೆಕ್ಸ್ಟ್ ನಿಯರೆಸ್ಟ್ 1000 ಪ್ಲೇಸಿಗೆ ನೀವು ರೌಂಡೆಡ್ ಮಾಡ್ತಕ್ಕಂಥ ಒಂದು ಸಲ ಅದ್ರ ಹಿಂದಿನ 100 ಪ್ಲೇಸ್ ಅಲ್ಲಿ ಇರ್ತಕ್ಕಂಥ ಯಾವುದು 3 ಇದೆ, ಅಂದ್ರೆ ಅದು ಬಿಲೋ 5 ಇದೆ. ಸೊ 2 ಆಗೇನೆ ಇರುತ್ತೆ, ಇವೆಲ್ಲವೂ ಕೂಡ 0 ಆಗುತ್ತೆ, ಅಂದ್ರೆ 2000 ಆಗುತ್ತೆ ಅಂತೇಳಿ. ಸೇಮ್ ಪ್ರಾಬ್ಲಮ್ಸ್ ಗಳನ್ನ ಇಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ವಿಜಯ್ ಆಗ್ಲೇ ಹೇಳಿದ್ನಲ್ಲ ಹಾಗೆ. ಸೊ ವಿಜಯ್ದ ಸಮೀಪದ 100ಕ್ಕೆ ಮತ್ತು ಸುಮಾ ಸಮೀಪದ 1000ಕ್ಕೆ ಅಂದಾಜು ಇವರಿಬ್ಬರಿಗೂ ಒಂದೇ ಉತ್ತರ ಬರೋ ಸಂಖ್ಯೆಗಳನ್ನ ಗುರುತಿಸಿ ಅಂತೇಳಿ. ಈಗ 7126 ಅನ್ನ ತೆಗೆದುಕೊಂಡು ಎರಡನ್ನೂ ಕೂಡ ವಿಜಯ್ ಏನ್ ಮಾಡ್ತಾನೆ, ನಿಯರೆಸ್ಟ್ 100 ಮಾಡ್ತಾನೆ. ಸುಮಾ ಏನ್ ಮಾಡ್ತಾಳೆ, 1000ಗೆ ಮಾಡ್ತಾನೆ. ಎರಡನ್ನೂ ಕೂಡ 100 ಮತ್ತು 1000ಗೆ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ, ಸೇಮ್ ವ್ಯಾಲ್ಯೂ ಬರುತ್ತಾ ಅಂತೇಳಿ ನೋಡೋಣ. ಈಗ ಫಾರ್ ಎಕ್ಸಾಂಪಲ್ 7126 ತೆಗೆದುಕೊಂಡೆ, ನಿಯರೆಸ್ಟ್ 100, ಲುಕ್ ಅಟ್ ದ 10th ಪ್ಲೇಸ್ 7126. ಇಲ್ಲಿ ನಿಯರೆಸ್ಟ್ 100ಗೆ ನಾವು ಕಂಡುಹಿಡಿತಿರೋದ್ರಿಂದ ಅವನೇನ್ ಹೇಳ್ತಾನೆ, ಲುಕ್ ಅಟ್ ದ 10th ಪ್ಲೇಸ್ ಡಿಜಿಟ್ಸ್. 10th ಪ್ಲೇಸ್ ಯಾವ್ದು, ಈಗ ನಾವು ನಿಯರೆಸ್ಟ್ 100 ಇದಕ್ಕೆ ಕಂಡುಹಿಡಿಬೇಕು. ನಾವು ಅದರ ಹಿಂದಿನ ವ್ಯಾಲ್ಯೂ ಯಾವ್ದಿದೆ, 10th ಅಲ್ಲಿ ಏನಿದೆ 2 ಇದೆ. ಸಿನ್ಸ್ 2 ಈಸ್ ಲೆಸ್ ದ್ಯಾನ್ 5, ವಿ ರೌಂಡ್ ಡೌನ್ ಟು ದ, ಅಂದ್ರೆ ಕಡಿಮೆ ಮಾಡಿದ್ರೆ ರೌಂಡ್ ಡೌನ್ ಅಂತೀವಿ, ಜಾಸ್ತಿ ಮಾಡಿದ್ರೆ ರೌಂಡ್ ಅಪ್ ಅಂತ ಕರಿತೀವಿ. ನಾವು 100 ಪ್ಲೇಸ್ಗೆ ನಿಯರೆಸ್ಟ್ ವ್ಯಾಲ್ಯೂ ಕಂಡಿದೆ, ಅದ್ರ ಹಿಂದಿಂದು 10th ಪ್ಲೇಸ್ ಅಲ್ಲಿ 2 ಇದೆ, ಅಂದ್ರೆ ಅದು ಲೆಸ್ ದ್ಯಾನ್ 5 ಆಗಿರೋದ್ರಿಂದ ಇವೆರಡೂ ಕೂಡ 0 ಆಗ್ತವೆ. ಸೊ 7100 ಆಗುತ್ತೆ. 7100 ಆಗುತ್ತೆ ಯಾವಾಗ 100 ಮಾಡಿದಾಗ. ಸುಮಾ ಅದೇ ಸೇಮ್ ನಂಬರ್ ಅನ್ನ 7126 ಅನ್ನ ಸುಮಾ ನಿಯರೆಸ್ಟ್ ಲುಕ್ ಅಟ್ ದ 100 ಪ್ಲೇಸ್, ಅವ್ರು 1000 ಪ್ಲೇಸ್ಗೆ ನಿಯರೆಸ್ಟ್ ವ್ಯಾಲ್ಯೂ ಕಂಡುಹಿಡಿದ್ರಿಂದ ಅದನ್ನ ನಾವು 1000 ಪ್ಲೇಸ್, ಇದು 7000 ಪ್ಲೇಸ್ ಅಲ್ಲಿ ಇದೆ, ಅದನ್ನ 100 ಪ್ಲೇಸ್ ಅಲ್ಲಿ ಯಾವ್ದಿದೆ 1 ಇದೆ. ದಿಸ್ ಇಸ್ ಆಲ್ಸೋ ಎ ಲೆಸ್ ದ್ಯಾನ್ 5. ಸೊ ಹಾಗಾಗಿ ಏನಾಗುತ್ತೆ, 7 ಸೇಮ್ ಬರುತ್ತೆ, ಇವು ಮೂರು ಕೂಡ 0 ಆಗ್ತವೆ, 0 ಆಗ್ತವೆ. ಸೊ ಇಲ್ಲಿ 7100 ಬಂತು, ಇದು 7000 ಬಂತು. ರಿಸಲ್ಟ್ಸ್ ಆರ್ ನಾಟ್ ಈಕ್ವಲ್. 7100 ನಾಟ್ ಈಕ್ವಲ್ ಟು 7000. ಹಾಗಾಗಿ ಅವರಿಬ್ರು ಕಂಡುಹಿಡಿದಿರ್ತಕ್ಕಂಥ ನಂಬರ್ ಇದಲ್ಲ. ನೆಕ್ಸ್ಟ್ ಸೆಕೆಂಡ್ ನಂಬರ್ಗೆ ಹೋಗೋಣ, 7835 ಹೋಗೋಣ. ಇಲ್ಲಿಯೂ ಕೂಡ ಅಷ್ಟೇ 7835ಗೆ ಈಗ ನಾವು ಮೊದಲೇದು 100 ಪ್ಲೇಸ್ ಅಲ್ಲಿ ಅದರ ಹಿಂದ್ಗಡೆ ಇರ್ತಕ್ಕಂಥ 3 ಇದೆ, ಲೆಸ್ ದ್ಯಾನ್ 5 ಇರೋದ್ರಿಂದ 7800 3 ಇದ್ದದ್ದು 0 ಆಗುತ್ತೆ, 5 ಇದ್ದು 0 ಆಗುತ್ತೆ, 800 ಆಯ್ತು.
ನೆಕ್ಸ್ಟ್ ಸುಮ ಮಾಡ್ತಕ್ಕಂಥದ್ದೇನು ಇದೇ 1000 ಪ್ಲೇಸ್ಗೆ ನಿಯರೆಸ್ಟ್ ವ್ಯಾಲ್ಯೂನ ಕಂಡಿಡ್ತಾರೆ. 1000 ಪ್ಲೇಸ್ ಅಲ್ಲಿ 7 ಇದೆ, 100 ಪ್ಲೇಸ್ ಅಲ್ಲಿ ಏನಿದೆ 8 ಇದೆ. ಅಂದ್ರೆ ಇದೇನು ಗ್ರೇಟರ್ ದೆನ್ 5 ಇದೆ, 5 6 7 8. ಆಗೇನಾಗುತ್ತೆ, ಸೊ 7 ಇದ್ದದ್ದು ಏನಾಗುತ್ತೆ 8 ಆಗುತ್ತೆ, ಇನ್ನು ಉಳಿದವೆಲ್ಲ 0 ಆಗ್ತವೆ. ಸೊ 7800 ಬಂತು, ಇದು 8000 ಬಂತು. ದ ರಿಸಲ್ಟ್ಸ್ ಆರ್ ಕಂಪೇರ್ ಮಾಡಿದ್ರೆ ರಿಸಲ್ಟ್ಸ್ ಆರ್ ನಾಟ್ ಈಕ್ವಲ್ 7800 ನಾಟ್ ಈಕ್ವಲ್ ಟು 8000. ಹಂಗಾರೆ ಇವೆರಡು ನಂಬರ್ಗಳು ಕೂಡ ಅಲ್ಲ. ಈಗ ಮೂರನೇ ನಂಬರು 7030, ಅಂದ್ರೆ ಇವೆರಡು ನಾವು 100ರ ಪ್ಲೇಸ್ಗೆ ಮತ್ತು 1000ರ ಪ್ಲೇಸ್ಗೆ ಸಮೀಪದ ಬೆಲೆಯನ್ನು ಕಂಡಿಡಿದಾಗ ಎರಡು ಸೇಮ್ ಬರಬೇಕು ಅಂತ ಇದರ ಅರ್ಥ ಅಷ್ಟೇನೆ. ಈಗ 7030 ಸರಿನಾ. ಈಗ ವಿಜಯ್ ಪ್ರಕಾರ ನಿಯರೆಸ್ಟ್ 100 ಪ್ಲೇಸ್ ಅಲ್ಲಿ ಯಾವ್ದಿದೆ 0 ಇದೆ, ಅದ್ರ ಹಿಂದ್ಗಡೆ 3 ಇದೆ ನೋಡಿ. 3 ಇದೆ ಅಂದಾಗ ಸೇಮ್ 7 ಇದು 0 ಇದ್ದು ಇದು 0 ಆಗುತ್ತೆ, ಇವೆರಡು ಕೂಡ 0 ಆಗ್ತದೆ, 7000 ಆಗುತ್ತೆ. ನೆಕ್ಸ್ಟ್ ಯಾರು ಸುಮ, ಒನ್ಸ್ ಟೆನ್ಸ್ ಹಂಡ್ರೆಡ್ಸ್ 1000 ಪ್ಲೇಸ್, 1000 ಪ್ಲೇಸ್ ಅಲ್ಲಿ 7 ಇದೆ, ಅದ್ರ ಹಿಂದ್ಗಡೆ 0 ಇದೆ. ಸೊ ಇವೆಲ್ಲವೂ ಕೂಡ ಲೆಸ್ ದ್ಯಾನ್ 5 ಆಗಿರೋದ್ರಿಂದ 7 ಹಾಗೆ ಉಳ್ಕೊಳ್ತೀವಿ, ಎಲ್ಲವೂ ಕೂಡ 0 ಆಗ್ತವೆ. ಸೊ 7030 ಏನಾಗುತ್ತೆ ಎಕ್ಸಾಕ್ಟ್ಲಿ ಸೇಮ್. ಅಂದ್ರೆ 100 ಪ್ಲೇಸ್ಗೆ ನಾವು ನಿಯರೆಸ್ಟ್ ವ್ಯಾಲ್ಯೂ ಕಂಡುಹಿಡಿದ್ರು, 1000 ಪ್ಲೇಸ್ ನಿಯರೆಸ್ಟ್ ವ್ಯಾಲ್ಯೂ ಕಂಡುಹಿಡಿದ್ರು ಕೂಡ ಎರಡರ ವ್ಯಾಲ್ಯೂ ಎಷ್ಟಾಗುತ್ತೆ 7000 ಬರ್ತಾ ಇದೆ. ಹಾಗಾಗಿ ಇದು ಕೂಡ ಒಂದು ನಂಬರ್ ಆಗುತ್ತೆ. ಎರಡನೇದು 6999, ಇಲ್ಲಿಯೂ ಕೂಡ ಅಷ್ಟೇ ನೋಡಿ. ನಿಯರೆಸ್ಟ್ 100 ಹಿಂದ್ಗಡೆದು 9 ಇದೆ, ಸೊ ಹಾಗಾಗಿ 9 ಇದ್ದದ್ದು ಏನಾಗುತ್ತೆ 10 ಆಗುತ್ತೆ. 10 ಅಂದ್ರೆ 6 + 7, 7000. ಇದಕ್ಕೆ 1000 ಪ್ಲೇಸ್ಗೆ ನಾವು ನಿಯರೆಸ್ಟ್ ವ್ಯಾಲ್ಯೂನ ಕಂಡುಹಿಡಿದಾಗ ಇದು 6 ಇದೆ, ಇದು 9 ಇದೆ, ಅಂದ್ರೆ ಗ್ರೇಟರ್ ದೆನ್ 5 ಇದೆ. ಸೊ ಹಾಗಾಗಿ 6 ಇದ್ದೇನಾಗುತ್ತೆ 7 ಆಗುತ್ತೆ. ಹಾಗಾಗಿ ಇವು ಎರಡು ನಂಬರ್ಗಳು ಕೂಡ ದ ಫೈನಲ್ ಕರೆಕ್ಟ್ ನಂಬರ್ ಟು ಸರ್ಕಲ್ 7030 and 6999. Next, question number 2. Think and write two numbers that have the same nearest value. ನೀವು ಎರಡು ನಂಬರ್ ಅನ್ನ ಥಿಂಕ್ ಅಂಡ್ ರೈಟ್ ಟೂ ನಂಬರ್, ಎರಡು ನಂಬರ್ ಅನ್ನ ಬರೀರಿ, ಎರಡು ಸಂಖ್ಯೆ ಯೋಚಿಸಿ ಬರೀರಿ. ದಟ್ ಹ್ಯಾವ್ ದ ಸೇಮ್ ನಿಯರೆಸ್ಟ್ ವ್ಯಾಲ್ಯೂ, ಅವುಗಳ ನಿಯರೆಸ್ಟ್ ವ್ಯಾಲ್ಯೂ ಒಂದೇ ಆಗಿರೋ ರೀತಿಯಲ್ಲಿ ಅಂತೇಳಿ. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ನೋಡಿ, ಫಾರ್ ದ 14 ದ ಯೂನಿಟ್ ಡಿಜಿಟ್ ಈಸ್ 4 ಲೆಸ್ ದ್ಯಾನ್ 5. ಒಂದೇದು ನಾನು ಇಲ್ಲಿ 14 ಮತ್ತು 12 ಅನ್ನ ತೆಗೆದುಕೊಂಡಿದ್ದೇನೆ. 14 ಮತ್ತು 12 ಅನ್ನ ತೆಗೆದುಕೊಂಡ್ರೆ ನಿಯರೆಸ್ಟ್ ವ್ಯಾಲ್ಯೂ ನೋಡಿ 14, ಈಗ ನೋಡಿ 4, ಅದು ಲೆಸ್ ದ್ಯಾನ್ 5 ಇದೆ, ಸೊ ಹಾಗಾಗಿ 10 ಆಗುತ್ತೆ. ಅದೇ ರೀತಿ 12 ಕೂಡ ನಾವು 10th ಪ್ಲೇಸ್ಗೆ 10ರ ಸ್ಥಾನಕ್ಕೆ ಅಂದಾಜಿಸಿದಾಗ ಇದು ಲೆಸ್ ದ್ಯಾನ್ 5 ಗಿಂತ ಕಡಿಮೆ ಇರೋದ್ರಿಂದ 1 ಹಂಗೆ ಇರುತ್ತೆ, ಇದು ಕೂಡ 0 ಆಗುತ್ತೆ. ಎರಡು ಕೂಡ 10 ಬಂತು ನೋಡಿ. ಸೊ ಹಾಗಾಗಿ ಇವೆರಡು ಲೆಕ್ಕಗಳನ್ನು ತಾವು ಗಮನಿಸಬಹುದು. ಫಾರ್ 14 ದ ಯೂನಿಟ್ ಡಿಜಿಟ್ ಈಸ್ 4. ಯೂನಿಟ್ ಬಿಡಿ ಸ್ಥಾನದಲ್ಲಿ ಯೂನಿಟ್ ಡಿಜಿಟ್ ಈಸ್ 4 ಅಂದ್ರೆ ಬಿಡಿ ಸ್ಥಾನದಲ್ಲಿ 4 ಇದೆ, ಅಂದ್ರೆ ಅದು 4 ಅಂತಕ್ಕಂಥ ಲೆಸ್ ದ್ಯಾನ್ 5 ಗಿಂತ 0 1 2 3 4 ಇದ್ದಾಗ ದ ರೌಂಡ್ಸ್ ಡೌನ್ ಟು 10ಗೆ, 14 ಇದ್ದ ಡೌನ್ ಮಾಡ್ತೀವಿ 10ಗೆ. ದ ಫಾರ್ 12 ದ ಯೂನಿಟ್ ಡಿಜಿಟ್ ಈಸ್ 2. ಯೂನಿಟ್ ಇದು ಒನ್ಸ್ ಟೆನ್ಸ್, ಯೂನಿಟ್ ಡಿಜಿಟ್ ಒನ್ಸ್ ಅನ್ನೋದು ಯೂನಿಟ್ ಅಂತೆಲ್ಲ ಕರಿತೀವಿ. ಯೂನಿಟ್ ಡಿಜಿಟ್ ಈಸ್ 2 ಲೆಸ್ ದ್ಯಾನ್ 5, ಸೊ ರೌಂಡ್ಸ್ ಡೌನ್ ಟು 10. ನೆಕ್ಸ್ಟ್ ಸೇಮ್ ನಿಯರೆಸ್ಟ್ 100, ಅಲ್ಲೇನ್ ಕೇಳ ನಿಯರೆಸ್ಟ್ 10, ನಿಯರೆಸ್ಟ್ 100, ನಿಯರೆಸ್ಟ್ 1000ಗೆ ಎರಡು ನಂಬರ್ ತಗೊಳ್ಬೇಕು, ಅವು ಸೇಮ್ ವ್ಯಾಲ್ಯೂ ಆಗಿರ್ಬೇಕು ಅಂತೇಳಿ. ಇಲ್ಲಿಯೂ ಕೂಡ ಅಷ್ಟೇನೆ ನೋಡಿ. ಈಗ ನಾವು 120 ಅನ್ನ ತೆಗೆದುಕೊಂಡು ಅಂತ ತಿಳ್ಕೊಳ್ಳಿ, 120. ಸೊ 100 ಇದಕ್ಕೆ ನಾವು ನಿಯರೆಸ್ಟ್ ವ್ಯಾಲ್ಯೂ ಕಂಡಿದ್ದೀವಿ ಅಂದ್ರೆ ಅದ್ರನ್ನ 10th ಪ್ಲೇಸ್ ಅಲ್ಲಿ ಏನಿದೆ 2 ಇದೆ, ಅಂದ್ರೆ ಅದು ಲೆಸ್ ದ್ಯಾನ್ 5 ಇದೆ. ಹಾಗಾಗಿ ಇವೆರಡೂ ಕೂಡ 0 ಆಗ್ತವೆ. ಇದು 100 ಪ್ಲೇಸ್ ಅಲ್ಲಿ ಏನೈತೆ ಅದು ಹಂಗೆ ಇರುತ್ತೆ, ಸೊ 0 ಅಲ್ಲಿಗೆ 100 ಬಂತು. 145 ಅನ್ನ ತೆಗೆದುಕೊಳ್ಳಿ, ನಾವು 100ರ ಸ್ಥಾನಕ್ಕೆ ಅಂದಾಜು ಮಾಡ್ತಿದ್ವಿ, 100ರ ಸ್ಥಾನದ ಸಮೀಪದ ಬೆಲೆಯನ್ನು ಕಂಡುಹಿಡಿದ್ವಿ. 100ರ ಸ್ಥಾನದ ಸಮೀಪದ ಬೆಲೆಯನ್ನ ಕಂಡುಹಿಡಿಬೇಕು ಅಂದ್ರೆ ಅದರ ಹಿಂದಿನ ಸ್ಥಾನ ಯಾವುದು 10ರ ಸ್ಥಾನ. 10ರ ಸ್ಥಾನದಲ್ಲಿ 4 ಇದೆ, 4 ಅದು ಲೆಸ್ ದ್ಯಾನ್ 5 ಅಂದ್ರೆ 5 ಗಿಂತ ಕಡಿಮೆ ಇದೆ. ಸೊ ಹಾಗಾಗಿ ಇವೆರಡು ಕೂಡ 0 ಆಗ್ತವೆ. ಇದು 100 ಪ್ಲೇಸ್ ಅಲ್ಲಿ 100ರ ಸ್ಥಾನದಲ್ಲಿ ಇರ್ತಕ್ಕಂಥ ಸೇಮ್ ಏನ್ ಸಂಖ್ಯೆ ಇದೆ ಅದೇ ಇರುತ್ತೆ, ಇವೆರಡು ಕೂಡ 0 ಆಗ್ತವೆ ನೋಡಿ. 100 145 120 ತೆಗೆದುಕೊಂಡಾಗ ನಿಯರೆಸ್ಟ್ 100ಗೆ ನಾವು ರೌಂಡೆಡ್ ಮಾಡಿದಾಗ
ಸೇಮ್ ವ್ಯಾಲ್ಯೂ ಬರ್ತಾ ಇದೆ. ಸೇಮ್ ಇದು ಕೂಡ 1200 ಅಂಡ್ 1400, 1200, 1400 ನಿಯರೆಸ್ಟ್ ವ್ಯಾಲ್ಯೂ ಒನ್ಸ್, ಟೆನ್ಸ್, ಹಂಡ್ರೆಡ್ಸ್, 1000 ಸಾವಿರ ಸ್ಥಾನಕ್ಕೆ ನಾವು ನಿಯರೆಸ್ಟ್ ವ್ಯಾಲ್ಯೂನ ಕಂಡುಹಿಡ್ತಿದ್ದೀವಿ. ಸಾವಿರ ಸ್ಥಾನದಲ್ಲಿ 1 ಇದೆ, ಅದರ ಹಿಂದಿನ ಸ್ಥಾನ 100 ಸ್ಥಾನದಲ್ಲಿ 2 ಇದೆ. ದಿಸ್ ಆಲ್ಸೋ ಎ ಲೆಸ್ ದ್ಯಾನ್ 5. ಸೊ ಇವೆಲ್ಲವೂ ಕೂಡ 0 ಆಗ್ತವೆ. ಸಾವಿರ ಸ್ಥಾನದಲ್ಲಿ ಏನಿದೆ 1 ಇದೆ, ಉಳಿದವೆಲ್ಲವೂ ಕೂಡ 0 ಆಗ್ತವೆ. 1000 ಬಂತು. ಇಲ್ಲಿಯೂ ಕೂಡ ಅಷ್ಟೇ, ಸಾವಿರ ಸ್ಥಾನದಲ್ಲಿ 1 ಇದೆ, 100 ಸ್ಥಾನದಲ್ಲಿ 4 ಇದೆ, ಇದು ಕೂಡ ಲೆಸ್ ದ್ಯಾನ್ 5 ಆಗಿದೆ. ಹಾಗಾಗಿ 3 ಕೂಡ 0 ಆಗ್ತವೆ. ಇಲ್ಲಿ ಸಾವಿರ ಸ್ಥಾನದಲ್ಲಿ ಏನಿದೆ ಅದೇ ಸೇಮ್ ಬರುತ್ತೆ, ಲೆಕ್ಕ ಸೇಮ್. ಬಹುಶಃ ನಿಯರೆಸ್ಟ್ 10, ನಿಯರೆಸ್ಟ್ 100, ನಿಯರೆಸ್ಟ್ 1000 ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ. ಏನಿಲ್ಲ, 0, 1, 2, 3, 4 ಇತ್ತು ಅಂತ ಅಂದ್ರೆ ಅವೆಲ್ಲವೂ ಕೂಡ 0 ಆಗುತ್ತೆ. ಯಾವ ಪ್ಲೇಸ್ಗೆ ಅಂದಾಜು ಮಾಡ್ತೀವಿ ಅದು ಸೇಮ್ ಹಂಗೆ ಇರುತ್ತೆ. 5, 6, 7, 8, 9 ಕಂಡುಹಿಡಬೇಕಾದ್ರೆ ಯಾವ ಸ್ಥಾನದ ಅಂದಾಜು ಮಾಡ್ತೀವಿ ಆ ಸ್ಥಾನದ ಹಿಂದ್ಗಡೆ ಎಲ್ಲವೂ 0 ಆಗುತ್ತೆ. ಆ ಸ್ಥಾನ 1ದ್ದು 2 ಆಗುತ್ತೆ, 2ದ್ದು 3 ಆಗುತ್ತೆ, 3ದ್ದು 4 ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಇಲ್ಲಿ ಏನ್ ಕೊಟ್ಟವನೆ, ಥಿಂಕ್ ಅಂಡ್ ರೈಟ್ ದ ನಂಬರ್ಸ್ ದಟ್ ಹ್ಯಾವ್ ದ ಸೇಮ್. ನೋಡಿ, ನಿಯರೆಸ್ಟ್ 10 ಅಂಡ್ ನಿಯರೆಸ್ಟ್ 100, ಸಮೀಪದ 10 ಮತ್ತು ಸಮೀಪದ 100ಕ್ಕೆ ಒಂದೇ ಆಗಿರ್ತಕ್ಕಂಥ ಸಂಖ್ಯೆಯನ್ನ ಕಂಡು ಹಿಡಿಯಿರಿ ಅಂತಿದೆ. ಆಕ್ಚುಲಿ ಇಡೀ ಪಾಠವನ್ನು ಒಂದೇ ವಿಡಿಯೋದಲ್ಲಿ ಮಾಡೋಣ ಅಂತ ಇದ್ದೆ. ಇದು ಮ್ಯಾಥಮೆಟಿಕ್ಸ್ ಆಗಿರೋದ್ರಿಂದ ಇಲ್ಲಿ ಎಕ್ಸ್ಪ್ಲೇಷನ್ ಜಾಸ್ತಿ ಬರೋದ್ರಿಂದ ಆಗ್ತಾ ಇಲ್ಲ. ಸೊ ನಾನು ಈ ಒಂದು ಪ್ರಶ್ನೆಯನ್ನು ಮುಗಿಸಿ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನೀವು ಇದುವರೆಗೂ ಕೂಡ ದೇವರಾಜ ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಇದರ ಲಿಂಕ್ ಅನ್ನು ನಿಮ್ಮ ಸ್ನೇಹಿತರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ನಿಯರೆಸ್ಟ್ 10ಗೆ ನಾವು ಒಂದು 98 ಇಲ್ಲಿ ಒಂದು ನಂಬರ್ ಅನ್ನ ತೆಗೆದುಕೊಂಡಿದ್ದೀನಿ. ಅದನ್ನ ಯೂನಿಟ್ ಡಿಜಿಟ್ ಯೂನಿಟ್ ಅಂದ್ರೆ ಒನ್ಸ್, ಬಿಡಿ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಅಂತೇಳಿ 98 ಯೂನಿಟ್ ಪ್ಲೇಸ್ ಅಥವಾ ಒನ್ಸ್ ಪ್ಲೇಸ್ ಅಂತಲೇ ಕರಿತೀವಿ. ಅಂದ್ರೆ ಬಿಡಿ ಸ್ಥಾನವನ್ನ ಯೂನಿಟ್ ಪ್ಲೇಸ್ ಅಂತಲೂ ಕರಿತೀವಿ, ಒನ್ಸ್ ಪ್ಲೇಸ್ ಅಂತಲೂ ಕೂಡ ಕರಿತೀವಿ. ನೋಡಿ, ದ ಯೂನಿಟ್ ಡಿಜಿಟ್ ಈಸ್ 8, ಸರಿನಾ? ಸೊ ಇದು ಗ್ರೇಟರ್ ದನ್ 5, 5, 6, 7, 8, 9 ಅಲ್ಲಿ ಬರುತ್ತೆ. ಹಾಗಾಗಿ 8 ಇದ್ದದ್ದು ಏನಾಗುತ್ತೆ 0 ಆಗುತ್ತೆ, 9 + 1 ಆಗುತ್ತೆ, +1 ಅಂದ್ರೆ 100 ಆಗುತ್ತೆ. ಅಂದ್ರೆ ಇಷ್ಟೇ ಸಿಂಪಲ್. ನಾನು ಪ್ರಾರಂಭದಲ್ಲಿ ಹೇಳಿದಂಗೆ 98 ಅಂತಕ್ಕಂಥದ್ದು ನಾವು 10th ಪ್ಲೇಸಿಗೆ ಇಲ್ಲಿ ಅಂದಾಜು ಮಾಡ್ತಿರೋದ್ರಿಂದ 90 to 100 ಒಳಗಡೆ ಬರುತ್ತೆ. 90 to 100 ಒಳಗಡೆ ಬರುತ್ತೆ. 98 90ಗೆ ಹತ್ರ ಆಗುತ್ತಾ ಅಥವಾ 100ಗೆ ಹತ್ರ ಆಗುತ್ತಾ? ಅಷ್ಟೇನೆ, ಸೇಮ್ 100ಗೆ ಹತ್ರ ಆಗುತ್ತೆ. ನಿಯರೆಸ್ಟ್ 100 ಕೂಡ ಸೇಮ್ ವ್ಯಾಲ್ಯೂ ಬರುತ್ತೆ. ಸೊ ಇದು ಕೂಡ 990 ಸೇಮ್ ತಾವು ನೋಡಿ ಬರ್ಕೋಬಹುದು. ಸೇಮ್ ಅದೇ ರೀತಿಯ ಇದು ನೋಡ 990 ಅಂತಕ್ಕಂಥದ್ದನ್ನ ನಾವು ನಿಯರೆಸ್ಟ್ 100ಗೆ ನಾವು ಅಂದಾಜು ಬೆಲೆ ಸಮೀಪದ ಬೆಲೆಯನ್ನು ಕಂಡುಹಿಡಿಬೇಕಾದ್ರೆ ಈ 900 ಇಂದ 1000 ಒಳಗಡೆ ಬರುತ್ತೆ. 900 ಇಂದ 1000 ಒಳಗಡೆ ಬರುತ್ತೆ. ಸೇಮ್ ಇದು ಸಿಂಪಲ್. ಆಕ್ಚುಲಿ ಇದೇನೆ ಆಕ್ಚುಲಿ ಸರಿಯಾದ ಕಾನ್ಸೆಪ್ಟ್ ಅಂದ್ರೆ ಇದೇನೆ ಆಕ್ಚುಲಿ. ಸೊ 900 ಇಂದ 1000 ಒಳಗಡೆ ಬರುತ್ತೆ. 990 ಇಂದ 1000 ಹತ್ರ ಆಗುತ್ತಾ, 900 ಹತ್ರ ಆಗುತ್ತಾ? ಎಸ್ ಯೂಶುವಲ್ 1000 ಹತ್ರ ಆಗುತ್ತೆ, ಹೌದಲ್ವಾ? ಎಸ್. ನೆಕ್ಸ್ಟ್ ಸೇಮ್ ನಾವು ನಿಯರೆಸ್ಟ್ 1000 ಕಂಡುಹಿಡಿಬೇಕಾದ್ರೂ ಕೂಡ 1000 ಬರುತ್ತೆ. ನೆಕ್ಸ್ಟ್ ನಿಯರೆಸ್ಟ್ 1000 ಅಂಡ್ 1000 ಆರ್ ಆಲ್ ಈಕ್ವಲ್ ಬರ್ತಕ್ಕಂಥದ್ದು ಇದು. ಸೇಮ್ ಅದೇ ಎಕ್ಸ್ಪ್ಲನೇಷನ್ ಬರುತ್ತೆ. ಆದ್ಮೇಲೆ ನೀವು ಇದುವರೆಗೂ ಕೂಡ ದೇವರಾಜ ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ